ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಈಶ್ವರ್ ಮಾತಾಡ್ತಾ ಇರೋದು. ಇವತ್ತು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಾವು ಇವತ್ತು ಬೆಂಗಳೂರಿನಲ್ಲಿ ಲಾಲ್ಬಾಗ್ ಅನ್ನೋ ಪ್ಲೇಸಿಗೆ ಬಂದಿದ್ದೀವಿ. ಇವತ್ತು ತುಂಬ ಪ್ಲೇಸ್ಗಳನ್ನು ನೋಡಿದ್ದೀನಿ. ಲಾಲ್ಬಾಗಲ್ಲಿ ಬಂದು ನೀವು ಫ್ರೀ ಆಗಿದ್ದಾಗ ಲಾಲ್ಬಾಗಿಗೆ ಬಂದು ಪ್ಲೇಸ್ ನೋಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಯಾಕೆಂತಂದರೆ ಒಳ್ಳೊಳ್ಳೆ ಪ್ಲೇಸ್ಗಳಿದೆ ಇಲ್ಲಿ. ಅಂದರೆ ನಿಮಗೆ ಇಲ್ಲಿ ಅಂದರೆ ಪಾರ್ಕಲ್ಲಿ ತುಂಬ ವೆರೈಟಿ ಮರಗಳಿವೆ. ಅಂದರೆ ಪ್ಲೇಸ್ಗಳಲ್ಲಿ ಈಗ ಕೆರೆ ಆಗಿರ್ಬೋದು ಅಥವಾ ಒಂದು ಸ್ವಿಮ್ಮಿಂಗ್ ಫಾಲ್ಸ್ ಥರ ಒಂದು ಫ್ಲವರ್ ಶೋ ಆಗಿರ್ಬೋದು, ತುಂಬ ವೆರೈಟಿ ಆದಂಥ ಒಂದು ಸಸ್ಯಗಳಿದೆ. ಬನ್ನಿ, ನೀವು ಫ್ರೀ ಟೈಮಲ್ಲಿ ಈ ಒಂದು ಪ್ಲೇಸ್ಗೆ ಬಿಡುವು ಮಾಡ್ಕೊಂಡು. ಯಾಕೆಂದರೆ ನಾವಿವತ್ತು ಕನ್ನಡ ರಾಜ್ಯೋತ್ಸವ ಇರೋದ್ರಿಂದ ನಾವಿವತ್ತು ರಜೆಯಲ್ಲಿದ್ದೀವಿ. ಹಾಗಾಗಿ ನಾನು ಮತ್ತು ನಮ್ಮ ಮಾಮ್ ಇಬ್ಬರು ಸೇರಿ ಬಂದಿದ್ದೀವಿ ಇವತ್ತು. ನೀವು ಯಾವಾಗಾರು ಫ್ರೀ ಮಾಡಿಕೊಂಡು ಲಾಲ್ಬಾಗ್ ಅನ್ನೋ ಪ್ಲೇಸಿಗೆ ಬನ್ನಿ. ಕೆಲವ್ರು ಬಂದಿರ್ತೀರ, ಅವ್ರಿಗೆ ಓಕೆ, ಬಟ್ ಬಂದಿಲ್ಲದೆ ಹೋದರೂ ಬನ್ನಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ನಾನು ನಿಮಗೆ ಆದಷ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಬನ್ನಿ, ಈ ವಿಡಿಯೋದಲ್ಲಿ ನೋಡಿ ಸ್ನೇಹಿತರೆ. ನೀವು ವಿಡಿಯೋದಲ್ಲಿ ನೋಡೋದಕ್ಕಿಂತ ಹೆಚ್ಚಾಗಿ ನೀವು ಇಲ್ಲಿಗೆ ಬಂದು ನೋಡಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಲಾಲ್ಬಾಗ್ ಒಳಗಡೆ ಎಂಟ್ರಿ ಫೀಸ್ ಬಂದು 50 ರೂಪೀಸ್ ಇರುತ್ತೆ ಒಬ್ರಿಗೆ. ಅಂದರೆ ಮಕ್ಕಳಿಗಾದರೆ 20 ರೂಪಾಯಿ ಇರುತ್ತೆ. ಇಲ್ಲಿ ದೊಡ್ಡವ್ರಿಗಾದರೆ ಒಬ್ರಿಗಾದರೆ 50 ರೂಪಾಯಿ ಇರುತ್ತೆ. ಸೊ ನಾನು ನಮ್ಮ ಮಾಮ ಇಬ್ಬರು ಬಂದಿರೋದ್ರಿಂದ 100 ರೂಪಾಯಿ ತೊಗೊಂಡಿದ್ದಾರೆ. ಹಾಗಾಗಿ ನೀವು ಲಾಲ್ಬಾಗಿಗೆ ಬಂದರೆ ಕಂಪಲ್ಸರಿ ಒಬ್ಬೊಬ್ಬರಿಗೆ 50 ರೂಪೀಸ್ ಇರುತ್ತೆ. ಮಕ್ಕಳುಗಳಿಗಾದರೆ ಒಬ್ಬೊಬ್ಬರಿಗೆ 20 ರೂಪೀಸ್ ಇರುತ್ತೆ. ಹಾಂ, ಫಸ್ಟ್ ಯಾವ ಕಡೆಗೆ ಹೋಗಿದ್ರೆ ಅವಾಗ? ಹಾಂ, ಬನ್ನಿ ಒಳಗಡೆ ಎಲ್ಲ ಸುತ್ತಾಡ್ಕೊಂಬರೋಣ. ಚೆನ್ನಾಗಿಲ್ಲ? ಹಾಂ, ಏನಾರು ತಿಂತೀವಿ ಮಾಮ? ಓಕೆ, ಸರಿ ಆಯ್ತು. ಎಷ್ಟು ಎಕರೆ ಇರ್ಬೋದು ಮಾಮ ಅಂದಾಜ್ ಮೇಲೆ? ನೋಡಿದಿರಲ್ಲ ಸರೌಂಡಿಂಗು ಫುಲ್ ದೊಡ್ಡದಲ್ಲ? ಹಾಂ, ಯಪ್ಪ, ಬನ್ನಿ. ಕಬ್ಬನ್ ಪಾರ್ಕು ಸೇಮ್ ಹಿಂಗೆ ಅಲ್ವಾ ಮಾಮ? ಫುಲ್ಲು ಫಾಸ್ಟಾಗಿ ಓಡಿಸ್ಬಿಟ್ಟು ನಾವು ನಿಧಾನಕ್ಕೆ ಓಡಿಸಿದ್ರೆ ಯಾರು ನೋಡಲ್ಲ ಮಾಮ. ಸ್ವಲ್ಪ ಇದನ್ನೇ ಒಂದು ಸ್ವಲ್ಪ ಫಾಸ್ಟ್ ಮೂವ್ ಕೊಟ್ಟು ಫಾಸ್ಟ್ ಮೂವಲ್ಲಿ ವೀಡಿಯೋ ಫುಲ್ಲು ಆಗಿರ್ಬೇಕು. ಮಾಮ ಇದೆ ಡೆಕೋರೇಷನ್ ಮಾಮ, ಇದು ಶೋ ಗಿಡ. ಇಲ್ಲೇನು ಜಾಸ್ತಿ ಲವ್ ಸ್ಟೋರಿಗಳು ಬಂದ್ಬಿಟ್ಟು
ಲವ್ ಸ್ಟೋರಿಗೆ ಜಾಸ್ತಿ. ಎಲ್ಲ ಶರ್ಟ್ಗೂ ಅದಕ್ಕೆ ಸಗದ ಕಾಣ್ತೀವಿ ಮಮ್ಮಿ. ಎಲ್ಲ ಶರ್ಟ್ಗೂ ನಿಮ್ಗೆ ಮ್ಯಾಚ್ ಆಯ್ತು ಚೆನ್ನಾಗಿ. ಎಲ್ಲ ಕಡೆ ಓಡಾಡಿದ್ದೀರಾ ನೀವು? ಅಲ್ಲಿ ಬಂದಾಗ ನೀನು ಆ ಕಡೆ ಹೋದೆ, ಆ ಕಡೆ ಮರಗಳು ಅಲ್ಲಿಂದ ಬಂದು ಆ ಕಡೆ ಒಂದು ರೌಂಡ್ ಬಂದು ಆ ಕಡೆ ಇಲ್ಲಿ ಒಂದು ಕೆರೆ ಐತೆ. ಕೆರೆ ಆಯ್ತಾ? ಹಂಗಾರೆ ಅಲ್ಲಿ ಗಂಟೆ ಬಂದ್ಬನ್ನಿ. ಏ ಬಾಮಮ್ಮ ನಾನು ಫಸ್ಟ್ ಟೈಮ್ ಬಂದಿರೋದು ನಿಜನು. ನನ್ನ ಫ್ರೆಂಡು ಎಷ್ಟೊತ್ತಿ ಬಾಮಗ ಹೋಗೋಣ ಅಂತಂದ್ರೆ ನಿಜ ಬಂದಿಲ್ಲ ನಾನು. ಯಾಕೆಂದರೆ ನೋಡಿ ಪಾರ್ಕ್ ಒಳಗಡೆ ಇನ್ನೇನಿರ್ತದೆ ಅಂತ ನಮಗೂ ನೋಡಿರ್ತೀವಲ್ವಾ, ಅದಕ್ಕೆ ಹೋಗಿ ನಾನು. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಗ್ತಿರೋದು ಹಿಂಗೆ ಇರ್ತದೆ. ಹಾಂ, ಈಗ ನಾವು ಅಲ್ಲೆಲ್ಲ ಮಾಮೂಲಿ ನಮ್ಮ ಏರಿಯಾ ಕಡೆ ಎಲ್ಲ ಪಾರ್ಕ್ ನೋಡಿರ್ತೀವಲ್ಲ, ಆ ಪಾರ್ಕ್ ಹಿಂಗೆ ಸೇಮ್ ಹಿಂಗೆ ಇರ್ತದೆ ಅಂತ ಹೇಳ್ತಾ ಇಲ್ಲಿ ಬಂದಮೇಲೆ ಈ ಥರ ಮರಗಳೆಲ್ಲ ಇರ್ತವಲ್ಲ ಅಂತ ನಡೀರಿ ಮತ್ತೆ ಅಲ್ವಾ ಕಡೆಗೆ ಹೋಗೋಣ. ಎಲ್ಲೆಲ್ಲ ಯಾರು ಗೊತ್ತು ಹುಡುಕ್ಬೇಕು ಇವಾಗ. ಹೌದಾ? ನನ್ನ ಫ್ರೆಂಡ್ ಬಂದಿದ್ದ ಮಮ್ಮ ಇಲ್ಲಿ ಒಂದ್ಸತಿ ದರ್ಶನ ಅಂದ್ಬಿಟ್ಟು ಫ್ಲವರ್ದೆಲ್ಲ ಎಲ್ಲ ಹಾಕಿದ್ದೆ ಒಂದ್ಸತಿ. ಫ್ಲವರ್ ಫೋಟೋದೆಲ್ಲ ಒಂದೊಂದು ತೆಗೆದು ಅದು ನೋಡ್ರಿ ಗೊತ್ತಾಯ್ತಿಲ್ಲ. ಫಸ್ಟು ಕೆರೆ ಅಂದ್ರಲ್ಲ ಅಲ್ಲಿ ಎಲ್ಲಿ ನೋಡಿ. ಏನು ಮಾಮ ಬೈಕ್ ಮೇಲೆ ಅವಾಗಿಂದ ಕುತ್ಕೊಂಡ್ಬಂದಿದ್ದೀವಿ. ಇವಾಗ ಒಂದು 2 ಕಿಲೋಮೀಟರ್ ನಡೆಯೋಣ ನೋಡಪ್ಪ. ಅದನ್ನು ಕೆರೆ ನೋಡ್ಬಿಟ್ಟು ಒಂದು ಫೋಟೋ ವೀಡಿಯೋದಲ್ಲಿ ಬಂದ್ಬಿಡಲಿ ಅಂತ ಅಷ್ಟೇ, ಏನಿಲ್ಲ. ನೋಡಿಲ್ಲ ಹೋದಾರು ಕರೆಕ್ಟಾಗಿ ಪ್ಲೇಸಿಗೆ ಬರಲಿ ಅಂತ ಅಷ್ಟೇ. ನಾನು ನೋಡಿರೋದಿಲ್ಲ ನಾನು. ಇನ್ನೊಂದು ಎರಡು ತೆಗೆ ಚೆನ್ನಾಗಿ ಬರಲಿ ಇವರಿಗೆ. ನಮ್ಮ ಎಲ್ಲ ಶರ್ಟ್ಗೂ ನಿಮ್ಗೆ ಅದು ಸಾಗಬೇಕಂತ ಮಾಮ ಜಾಸ್ತಿ ಎಲ್ಲ ಶರ್ಟ್ ಹಾಕಿ. ವೈಟ್ ಗಿರೋರು ಯಾವ ಶರ್ಟ್ ಹಾಕಿ ನಡೀತದೆ, ಈ ಬ್ಲ್ಯಾಕ್ ಇರೋರಿಗೆ ಬ್ಲ್ಯಾಕ್ ಶರ್ಟೇ ಹಾಕ್ಬಿಡ್ದವ್ರು ಮಮ್ಮ. ನಮ್ಮ ಬ್ಲ್ಯಾಕ್ ಶರ್ಟ್ ಪೂರ ಬ್ಲ್ಯಾಕ್. ಬಿಸಿಲು ತಂಪಾದ ವಾತಾವರಣಕ್ಕೆ ಸಾಕಾಗತ್ತಪ್ಪ. ಒಂಥರ ಕೂಲ್ ಆಗದಪ್ಪ ಇಲ್ಲಿ. ಬೆಂಗಳೂರಿನಿಂದ ಹೊರಗಡೆ ಬಂದಿದ್ದೀವಿ ಅನಿಸ್ತೀವಿ. ನನಗೆ ಇದುವರೆಗೂ ಫೀಲ್ ಆಗಿರಲಿಲ್ಲ ನಮ್ಮ ನಿಜ. ನನಗೆ ಈಗ ನಾವು ಕಬ್ಬನ್ ಪಾರ್ಕ್ ರೋಡಲ್ಲೇ ಓಡಾಡ್ತೀವಲ್ವಾ, ಅದು ಸೇಮ್ ನೋಡ್ತೀವಲ್ಲ. ಈಗ MG ರೋಡ್ ಹೋಗ್ಬೇಕು ಅಂತಂದರೆ ಮಾಮೂಲಿ ಕಬ್ಬನ್ ಪಾರ್ಕ್ ಒಳಗಡೆ ಅವ್ರು ಕರ್ಕೊಂಬಂದಿಲ್ಲ ನಿಮ್ಮನ್ನು. ಇನ್ನೇನಿರ್ತದೆ ಅನ್ಕೊಂಡು ನಾವು ಸುಮ್ಮನಾಗಿ ನೋಡ್ತೀವಿ. ಬಟ್ ಇಲ್ಲಿ ಹೊರಗಡೆ ಬಂದು ಹಿಂಗೂ ಫೀಲ್ ಆಗ್ತದೆ ಅಂತ ಗೊತ್ತಾಗಿತ್ತು. ಮಾಮ ಹಿಂಗೆ ಅನ್ಸುತ್ತೆ ನೋಡಿ. ಹಿಂಗೆ ಹೋಗೋದು ನೀರೆಲ್ಲ ಹಾಂ ವಾಶ್ರೂಮ್ ಆಯ್ತಾ ನೋಡ್ತೀನಿ ಅಂತ ಇಷ್ಟವು ಏನೋ ಅಡಿಗೆ ಕಾಸ್ತೆಲ್ಲ ಹೊರಗಡೆ ಬಂದವರಿಗೆ ಎಲ್ಲಿ ಇರ್ತಾರೆ ಅದೆಲ್ಲರೂ ನೋಡಿ ಮಾಮ.
ಎಲ್ಲರೂ ಮರದ ಬಿಡು ಕುಯ್ಬೇಕಪ್ಪ. ಮಮ್ಮ ಆ ಕಡೆಗೆ ಹೋಗಿ ಆ ಕಡೆಗೆ. ಮಮ್ಮ ನೀನು ಯಾರನ್ನ ಕರ್ಕೊಂಬಂದಿದ್ದಿ ಮಮ್ಮ ಇಲ್ಲಿಗೆ? ಅಯ್ಯೋ ತುಂಬ ಸಲ ಬಂದಿದ್ದೀನಿ. ಹಾಂ ಅಂದರೆ ಕುತ್ಕಾಡಕ್ಕಂತೂ ಆಗಲ್ಲ. ಎಲ್ಲಾರ ಒಂದು ಸ್ವಲ್ಪ ಕುತ್ಕೋಬೇಕು, ನೆಮ್ಮದಿಯಾಗಿ ಮಾತಾಡಬೇಕು. ಯಾವ್ದಾರು ಮರದ ಮೇಲೆ ಕರೆ ಮೇಲೆ ಮಲಿಕೋಬೇಕು, ಬೈತಾ ಇರಬೇಕು. ಅವ್ರು ಕೂತಾಗ ಹಾಂ ಹಾಂ ಆಮೇಲೆ ಇನ್ನೇನು ನಮ್ಮ ಮಕ್ಕಳು ಸ್ಕೂಲ್ ಕೂಡ ಹೋಗ್ತಾಯಿತ್ತು. ಹಾಂ ಹೋಗ್ತಾವ್ರು ಹಾಂ ಹೇಳ್ತೀನಿ. ಓಕೆ ಫೋಟೋನಾ ವೀಡಿಯೋನ ಆಯ್ತದಲ್ಲ? ಬಿಸ್ಲಿಗೆ ಬಾ ಸಕ್ಕತ್ತಾಗಂತೀವಿ ಮುಂದೆ ನೋಡು. ಬಿಸ್ಲಿಗೆ ಅದಕ್ಕೂ ಮತ್ತೆ ಸರಿಯಾಗಿ ಬಿಡ್ತದೆ. ಅಲ್ಲ ನಿಂತ್ಕೊಮ್ಮ. ಯಾರಿಗೂ ये रुको यहाँ है. Boleh. Boleh. Boleh.